ನಾನೇ ಮುಖ್ಯಮಂತ್ರಿ ಅಂತ ಯತ್ನಾಳ್ ಅವರು ಇವತ್ತು ಬಿಜೆಪಿ ಪರ ಪ್ರಚಾರ ಮಾಡಿರೋದು ಬಿಜೆಪಿ ಪರವಾಗಿ ಚರಂತಿ ಮಠರವರ ಲೀಡ್ ಹೆಚ್ಚಾಗುತ್ತೆ ಅಂತ ಹೇಳಿದ್ರೆ ಸಂತೋಷ. ನಾವು ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆನಲ್ಲಿ ಗೆದ್ದಾಗಿದೆ, ಆಯ್ತಾ. ಕಾಂಗ್ರೆಸ್ ಪಕ್ಷದವರೇ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಇನ್ನು ಯಾರು ಬಂದರೂ ಕೂಡ ನಾನು ಸ್ವಾಗತ ಮಾಡ್ತೇನೆ ಅಂತ ಅವತ್ತು ಕೂಡ ಹೇಳಿದ್ದೇನೆ. ಸರ್, ಈಗ ಮತ್ತೆ ನಾವು 2 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಸಿದ್ದರಾಮಯ್ಯ ನಾನೇ ಮುಖ್ಯಮಂತ್ರಿ ಅಂತ ಮತ್ತೆ ಹೇಳ್ಕೊಂಡು ಹೊರಗಡೆ ಮೈಕ್ನಲ್ಲಿ ಸಾರ್ವಜನಿಕ ಸಭೆಗಳಲ್ಲಿ ಏನು ಬೇಕಾದ್ರೂ ಹೇಳ್ಬೋದು. ಆದರೆ ಸದನದಲ್ಲಿ ಮೊನ್ನೆ ಇತ್ತೀಚೆಗೆ ಬಜೆಟನ್ನು ತಾವು ನೋಡಿದ್ರಿ. ಸದನದಲ್ಲಿ ಹಲವಾರು ಬಾರಿ ವಿರೋಧ ಪಕ್ಷದವರು ಅದನ್ನು ಪ್ರಶ್ನೆ ಮಾಡಿದ್ರು ಸಹ ಸದನದಲ್ಲಿ ಹೇಳ್ತಕ್ಕಂಥ ಎದೆಗಾರಿಕೆ ಮುಖ್ಯಮಂತ್ರಿಗಳಿಗೆ ಇರಲಿಲ್ಲ. ಪಾಪ ಅದು ಯಾಕೇನು ಅಂತ ನನಗೂ ಗೊತ್ತಿಲ್ಲ. ಆದರೆ ಮುಖ್ಯಮಂತ್ರಿ ಅವ್ರು ಇರ್ತಾರ, ಬದಲಾವಣೆ ಆಗ್ತಾರ, ಅವ್ರು ಇದ್ದರೂ ಕೂಡ ರಾಜ್ಯದ ಪರಿಸ್ಥಿತಿಯನ್ನು ಸುಧಾರಣೆ ಆಗೋದಕ್ಕೆ ಸಾಧ್ಯ ಇಲ್ಲ. ಮುಖ್ಯಮಂತ್ರಿ ಬದಲಾವಣೆ ಆದರೂ ಕೂಡ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗೋದಕ್ಕೆ ಸಾಧ್ಯ ಇಲ್ಲ. ಚುನಾವಣೆಗಳ ಫಲಿತಾಂಶ ಏನಿದೆ ಅದು ಬಹುತೇಕ ಈ ಸರ್ಕಾರದ ಮೇಲೆ ಪರಿಣಾಮ ಬೀರಬಹುದಾ? ಅಂದ್ರೆ ಮುಖ್ಯಮಂತ್ರಿ ಸ್ಥಾನ ಆಗಲಿ ಅಥವಾ ಅಧಿಕಾರದ ಹಸ್ತಾಂತರ ವಿಚಾರದಲ್ಲಿ ಆಗಲಿ ಪರಿಣಾಮ ಬೀರೋ ಸಾಧ್ಯತೆ ಇದೆ. ನೋಡ್ರಿ, ಎರಡೂ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ತಕ್ಕಂಥದ್ದು ಶತಸಿದ್ಧ. ಅದು ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಅದು ಅವರ ಆಂತರಿಕ ವಿಚಾರ. ಅದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ. ಖಂಡಿತ ಇದು ಏನೇನು ರಾಜಕೀಯ ಬದಲಾವಣೆ ಆಗ್ತದೆ, ನೀವು ಕಾದು ನೋಡಿ. ಸರ್, ಮೆಡಿಸಿನ್ ದರಗಳು ಹೆಚ್ಚಾಗಿದೆ. ಮೆಡಿಸಿನ್ ದರಗಳು ಈ ಚುನಾವಣೆ ನಡುವೆ ಮೆಡಿಸಿನ್ ದರಗಳು ದಿನೇಶ್ ಥ್ಯಾಂಕ್ ಯು. ನಾನೇ ಮುಖ್ಯಮಂತ್ರಿ ಅಂತ ಯತ್ನಾಳ್ ಅವರು ಇವತ್ತು ಬಿಜೆಪಿ ಪರ ಪ್ರಚಾರ ಮಾಡಿರೋದು ಬಿಜೆಪಿ ಪರವಾಗಿ ಚರಂತಿ ಮಠರವರ ಲೀಡ್ ಹೆಚ್ಚಾಗುತ್ತೆ ಅಂತ ಹೇಳಿದ್ರೆ ಸಂತೋಷ. ನಾವು ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆನಲ್ಲಿ ಗೆದ್ದಾಗಿದೆ, ಆಯ್ತಾ. ಕಾಂಗ್ರೆಸ್ ಪಕ್ಷದವರೇ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಇನ್ನು ಯಾರು ಬಂದರೂ ಕೂಡ ನಾನು ಸ್ವಾಗತ ಮಾಡ್ತೇನೆ ಅಂತ ಅವತ್ತು ಕೂಡ ಹೇಳಿದ್ದೇನೆ. ಸರ್, ಈಗ ಮತ್ತೆ ನಾವು 2 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಸಿದ್ದರಾಮಯ್ಯ ನಾನೇ ಮುಖ್ಯಮಂತ್ರಿ ಅಂತ ಮತ್ತೆ ಹೇಳ್ಕೊಂಡು ಹೊರಗಡೆ ಮೈಕ್ನಲ್ಲಿ ಸಾರ್ವಜನಿಕ ಸಭೆಗಳಲ್ಲಿ ಏನು ಬೇಕಾದ್ರೂ ಹೇಳ್ಬೋದು. ಆದರೆ ಸದನದಲ್ಲಿ ಮೊನ್ನೆ ಇತ್ತೀಚೆಗೆ ಬಜೆಟನ್ನು ತಾವು ನೋಡಿದ್ರಿ. ಸದನದಲ್ಲಿ ಹಲವಾರು ಬಾರಿ ವಿರೋಧ ಪಕ್ಷದವರು ಅದನ್ನು ಪ್ರಶ್ನೆ ಮಾಡಿದ್ರು ಸಹ ಸದನದಲ್ಲಿ ಹೇಳ್ತಕ್ಕಂಥ ಎದೆಗಾರಿಕೆ ಮುಖ್ಯಮಂತ್ರಿಗಳಿಗೆ ಇರಲಿಲ್ಲ. ಪಾಪ ಅದು ಯಾಕೇನು ಅಂತ ನನಗೂ ಗೊತ್ತಿಲ್ಲ. ಆದರೆ ಮುಖ್ಯಮಂತ್ರಿ ಅವ್ರು ಇರ್ತಾರ, ಬದಲಾವಣೆ ಆಗ್ತಾರ, ಅವ್ರು ಇದ್ದರೂ ಕೂಡ ರಾಜ್ಯದ ಪರಿಸ್ಥಿತಿಯನ್ನು ಸುಧಾರಣೆ ಆಗೋದಕ್ಕೆ ಸಾಧ್ಯ ಇಲ್ಲ. ಮುಖ್ಯಮಂತ್ರಿ ಬದಲಾವಣೆ ಆದರೂ ಕೂಡ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗೋದಕ್ಕೆ ಸಾಧ್ಯ ಇಲ್ಲ. ಚುನಾವಣೆಗಳ ಫಲಿತಾಂಶ ಏನಿದೆ ಅದು ಬಹುತೇಕ ಈ ಸರ್ಕಾರದ ಮೇಲೆ ಪರಿಣಾಮ ಬೀರಬಹುದಾ? ಅಂದ್ರೆ ಮುಖ್ಯಮಂತ್ರಿ ಸ್ಥಾನ ಆಗಲಿ ಅಥವಾ ಅಧಿಕಾರದ ಹಸ್ತಾಂತರ ವಿಚಾರದಲ್ಲಿ ಆಗಲಿ ಪರಿಣಾಮ ಬೀರೋ ಸಾಧ್ಯತೆ ಇದೆ. ನೋಡ್ರಿ, ಎರಡೂ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ತಕ್ಕಂಥದ್ದು ಶತಸಿದ್ಧ. ಅದು ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಅದು ಅವರ ಆಂತರಿಕ ವಿಚಾರ. ಅದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ. ಖಂಡಿತ ಇದು ಏನೇನು ರಾಜಕೀಯ ಬದಲಾವಣೆ ಆಗ್ತದೆ, ನೀವು ಕಾದು ನೋಡಿ. ಸರ್, ಮೆಡಿಸಿನ್ ದರಗಳು ಹೆಚ್ಚಾಗಿದೆ. ಮೆಡಿಸಿನ್ ದರಗಳು ಈ ಚುನಾವಣೆ ನಡುವೆ ಮೆಡಿಸಿನ್ ದರಗಳು ದಿನೇಶ್ ಥ್ಯಾಂಕ್ ಯು.